ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೂ ಪ್ರತಿ ತಿಂಗಳು ಸಹ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಏನೇನು ಸಮಸ್ಯೆಗಳಾಗಬಹುದು ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಏನೇನು ಒಳ್ಳೆಯದಾಗಬಹುದು ಅನ್ನುವಂಥದ್ದನ್ನು ಶುಭ ವಿಚಾರಗಳ ವಿಡಿಯೋದಲ್ಲಿ ತಿಳಿಸ್ತೇನೆ. ನಾನು ಇದರಲ್ಲಿ ಬರೀ ಎಚ್ಚರಿಕೆಗಳು ಮಾತ್ರ ಇರುತ್ತೆ. ಸೊ ನಾನು ದಯವಿಟ್ಟು ನಿಮ್ಮನ್ನು ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಶುಭ ವಿಚಾರನೂ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಇರ್ತದೆ, ಅಷ್ಟೇ ವ್ಯತ್ಯಾಸ. ಸೊ ದಯವಿಟ್ಟು ನಮ್ಮ ಇನ್ನೊಂದು ವಿಡಿಯೋ ಶುಭ ವಿಚಾರ ವಿಡಿಯೋ ಸಹ ದಯವಿಟ್ಟು ನೋಡಿ. ಹಾಗೂ ಈ ಒಂದು ವಿಡಿಯೋ ಇದೆಯಲ್ಲ, ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ವಿಡಿಯೋ. ಸೊ ದಯವಿಟ್ಟು ನೀವು ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ, ಏನೇನು ಸಮಸ್ಯೆಗಳಾಗ್ಬೋದು ಅಂತ ಅವ್ರಿಗೆ ಗೊತ್ತಾಗಲಿ, ಹಾಗೂ ಅವರು ಅದನ್ನು ಪರಿಹಾರ ಮಾಡಿಕೊಂಡು ಸುಖವಾಗಿರಲಿಕ್ಕೆ ಅನುಕೂಲವಾಗಲಿಕ್ಕೆ ಇದೊಂದು ದಾರಿ ಆಗಲಿ ಅಂಥೇಳಿ. ಸೊ ದಯವಿಟ್ಟು ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮೇಲಧಿಕಾರಿಗಳ ಜೊತೆಗೆ ತಾಳ್ಮೆಯಿಂದ ವರ್ತಿಸಿ. ಏನಾಗುತ್ತೆ ಅಂತಂದರೆ, ರವಿಗ್ರಹ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಕಾರಕೋ ಭಾವನಾಶಾಯ ಅಂತ, ಉದ್ಯೋಗ ಕಾರಕ ಉದ್ಯೋಗದ ಭಾವದಲ್ಲಿ ಅದು ಪರಮೋಚ್ಚ ಸ್ಥಿತಿಗೆ ಬಂದುಬಿಡ್ತಾನೆ ನಿಮಗೆ. ಸೊ ಅದರಿಂದ ಏನಾಗ್ಬಿಡುತ್ತೆ, ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಈಗೋ ಕ್ಲ್ಯಾಶ್, ನಾನಾ ನೀನಾ ಅನ್ನೋ ಥರದ ಒಂದು ವಾತಾವರಣ ಕ್ರಿಯೇಟ್ ಆಗಿಬಿಡುತ್ತೆ. ನೀನು ಮೇಲೆ ಅಧಿಕಾರ ಆದರೆ ನೀನು ಅದು ಕೆಲಸಗಾರನೇ, ನಾನು ಕೆಲಸಗಾರನೇ. ನೀನು ಮೇಲೆ ಅಧಿಕಾರ ಅದು ನಾನೇನು ಮಾಡೋಕ್ಕಾಗಲ್ಲ, ಅಂದರೆ ನೀನು ಹೇಳ್ದೆ ದೇವರಲ್ಲ ನೀನು ಅನ್ನೋ ಥರ ನನ್ನ ಕೆಲಸ ನಾನು ಮಾಡ್ತೀನಿ. ಓಕೆ, ನಿಮ್ಮ ಕೆಲಸನೇ ನೀವು ಮಾಡಿ. ಅದನ್ನು ಸ್ವಲ್ಪ ಸಮಾಧಾನವಾಗಿ ಅವನಿಗೆ ಮೆಸೇಜ್ ಕನ್ವೆ ಮಾಡಬೇಕು, ನೀವು ಮಾಡೋದಿಲ್ಲ ಅನ್ನುವಂಥದ್ದನ್ನ. ಮುಖ ಮುರಿದಂಗೆ ಆನ್ ದಿ ಸ್ಪಾಟ್, ಆನ್ ದಿ ಫೇಸ್, ಮುಖದ ಮೇಲೆ ಹಂಗೆ ಹೇಳೋದ್ರಿಂದ ಏನಾಗುತ್ತೆ, ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಈಗೋ ಕ್ಲಾಶ್ ಆಗುತ್ತೆ, ನಾನಾ ನೀನಾ ಅನ್ನೋ ಹಂಗಾಗುತ್ತೆ. ಇದರಿಂದ ಏನಾಗುತ್ತೆ, ಕರ್ಕಾಟಕ ರಾಶಿಯವರು ಉದ್ಯೋಗ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಅಥವಾ ಪ್ರಮೋಷನ್ ಸ್ಟಾಪ್ ಆಗುತ್ತೋ, ಅಥವಾ ಸ್ಯಾಲ್ರಿ ಹೈಕ್ ನಿಂತು ಹೋಗುತ್ತೋ, ಅಥವಾ ಬೇರೆ ಕೆಲಸ ಹೋಗುತ್ತೋ, ಏನೋ ಒಂದು ಸಮಸ್ಯೆ ಅಂತೂ ಆಗುತ್ತಲ್ಲ. ಸೊ ಆದ್ದರಿಂದ 10ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯ ರವಿ ಕರ್ಕಾಟಕ ರಾಶಿಯವರ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಕೊಟ್ಟು ಬಿಡ್ತಾನೆ. ಎಚ್ಚರ. ಪರಿಹಾರ ಸ್ವರೂಪ ವಿಶೇಷ ಪರಿಹಾರಾದಿಗಳು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ಬಗ್ಗೆ ತಿಳಿಸ್ತೇನೆ. ನೀವು ಸಿಂಪಲ್ ಆಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿ ದಿವಸ ನೀವು ಕೇಳಿಸ್ಕೊಂಡ್ರು ಅಥವಾ ಓದ್ಕೊಂಡ್ರು ತುಂಬ ಅನುಕೂಲ ಆಗುತ್ತೆ. ನಾವು ನಿಮಗೋಸ್ಕರ ವಿಶೇಷ ಪರಿಹಾರ ಏನು ಮಾಡ್ತಿದ್ವಿ ಅದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ. ಇದರಲ್ಲಿ ಬಹಳ ಮುಂದೆ ಇರ್ತಾರೆ ಕರ್ಕಾಟಕ ರಾಶಿಯವರು. ಅನಾವಶ್ಯಕ ಏನು, ಒಂದೊಂದು ಸಲ ಅವಶ್ಯಕವಾಗಿರೋದನ್ನು ತಗೊಳಕ್ಕೋಗಲ್ಲ ಅವರು. ಭಾಳ ಬಿಡು ಆಮೇಲೆ ನೋಡೋಣ ಅಂಥೇಳಿ. ಆದರೆ ಈ ಸಲ ಏನಾಗುತ್ತೆ, ಕರ್ಕಾಟಕ ರಾಶಿಯವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನಾವಶ್ಯಕವಾಗಿ ಒಂದಿಷ್ಟು ಖರ್ಚು ಮಾಡಿಬಿಡ್ತೀರಾ, ತುಂಬ ಕೆಲಸ ಮಾಡಿಬಿಡ್ತೀರಾ. 12ನೇ ಭಾವದಲ್ಲಿರುವ ಗುರುವಿನ ಒಂದು ಇದು ಜಾಸ್ತಿ ಇದಾಗ್ಬಿಡುತ್ತೆ. ಲಕ್ಸುರಿ ಮೇಲೆ ತುಂಬ ಲಕ್ಸುರಿಯಸ್ ಆಗಿ ಅದ್ರ ಮೇಲೆ ತುಂಬ ಖರ್ಚಾಗ್ಬಿಡುತ್ತೆ. ತುಂಬ ಓಡಾಡಲಿಕ್ಕೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅಥವಾ ಸುಖ ಸೌಕರ್ಯ, ಸುಖ ಸಂಪದ, ಸುಖವಾಗಿರ್ಬೇಕಪ್ಪ, ನಾನು ಚೆನ್ನಾಗಿರ್ಬೇಕು, ನಾನು ಖರ್ಚಾದರೂ ಪರವಾಗಿಲ್ಲ ಅನ್ನೋ ಥರ ಆ ಥರ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಮಾಡಿ, ತಪ್ಪಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡಿ. ಪೂರಾ ನಿಯಂತ್ರಣನೂ ತಪ್ಪೆ, ಜಿಪಣಾಗ್ರೇಸರನೂ ತಪ್ಪೆ, ಅತಿಯಾದ ಖರ್ಚು ತಪ್ಪೆ. ಮಧ್ಯದಲ್ಲಿ ಆ ಸಾಫ್ಟ್ ಸ್ಪಾಟ್ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದನ್ನು ನಿಮಗೆ ಮೇಂಟೈನ್ ಮಾಡಿಸುವಂಥದ್ದು ನಾಗದೇವರು. ಯಾಕೆಂದರೆ ಕಾಳಸರ್ಪದೋಷದಿಂದ ಸುಮಾರು ಸಮಸ್ಯೆಗಳು ಮಾಡ್ಕೊಂಡ್ಬಿಡ್ತೀರಾ ನೀವು, ಸರ್ಪದೋಷದಾಗ ಮೇಯ್ನಾಗಿ. ಸೊ ಅದ್ರ ಪರಿಹಾರ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅತಿಯಾದ ಚಿಂತೆ ಅಥವಾ ಚಿಂತನೆ ತಪ್ಪಿಸಿ ಅಂತ. ಏನಾಗುತ್ತೆ, ಓವರ್ ಥಿಂಕಿಂಗ್. ಚಿಂತನೆ ಓಕೆ, ಅತಿಯಾದ ಚಿಂತನೆಯೂ ಬೇಡ, ಚಿಂತೆನೂ ಮಾಡಬಾರ್ದು. ಸೊ ಇದೇನಾಗುತ್ತೆ, ಓವರ್ ಥಿಂಕಿಂಗ್, ತುಂಬ ಯೋಚನೆ ಮಾಡಿ ಮೆಂಟಲ್ ಸ್ಟ್ರೆಸ್ ಆಗಿಬಿಡುತ್ತೆ, ಮಾನಸಿಕ ಒತ್ತಡ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಮಾನಸಿಕ ಒತ್ತಡ ಆಗಲ್ಲ. ಬಟ್ ಈ ಏಪ್ರಿಲ್ ತಿಂಗಳಲ್ಲಿ ನೀವೇ ಯೋಚನೆ ಮಾಡಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ತುಂಬ ಸ್ಟ್ರೆಸ್ ತೊಗೊಂಡ್ಬಿಡ್ತೀರಾ. ಈ ಸ್ಟ್ರೆಸ್ ಜಾಸ್ತಿ ಆದ ತಕ್ಷಣ ನಮ್ಮ ಜೀವನದಲ್ಲಿ
ಬರುವಂತಹ ಬಿ ಪಿ, ಶುಗರು, ಥೈರಾಯ್ಡು, ಮತ್ತೊಂದು ಇನ್ನೊಂದು ಸ್ಟ್ರೆಸ್ಸಿಂದ ಬರ್ತದೆ. ಸ್ಟ್ರೆಸ್ನ ಅವಾಯ್ಡ್ ಮಾಡಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನು. ಪರಿಹಾರ ಸ್ವರೂಪ ವಿಷ್ಣು ಸಹಸ್ರನಾಮ ಓದ್ಕೊಳ್ತಾ ಇರಿ, ಕೇಳಿಸ್ಕೊಳ್ತಾ ಇರಿ, ತುಂಬ ಒಳ್ಳೆಯದು. ಇಲ್ಲ ನಾವು ವಿಶೇಷವಾದ ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತೇವೆ, ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 4ನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕೆಲಸದಲ್ಲಿ ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳು ಬೇಡ ಅಂತ. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ನಿರ್ಲಕ್ಷ್ಯ ಮಾಡುವ ಜನ ಅಲ್ಲ. ಆದರೆ ಏಪ್ರಿಲ್ ತಿಂಗಳಲ್ಲಿ ಮೈನರ್ ಎರರ್ಸ್, ಇದು ಚಿಕ್ಕ ತಪ್ಪು ಬಿಡಿ, ಇದೆಲ್ಲ ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಆಗಿಬಿಡುತ್ತೆ, ಅದೇ ದೊಡ್ಡ ತೂತಾಗ್ಬಿಡುತ್ತೆ, ಅದೇ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಸೊ ಅದರಿಂದ ಚಿಕ್ಕ ಎರರು ದೊಡ್ಡ ಸಮಸ್ಯೆಗೆ ಕಾರಣ ಆಗುವ ಸಾಧ್ಯತೆ ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ಇದೆ ಕರ್ಕಾಟಕ ರಾಶಿಯವರಿಗೆ. ಅದರಿಂದ ಯಾವ ಚಿಕ್ಕ ಪುಟ್ಟ ತಪ್ಪನ್ನೂ ಮಾಡ್ದಂಗೆ, ಇದೆ ಚಿಕ್ಕದು ದೊಡ್ಡದು ಯಾವುದೂ ತಪ್ಪು ಆಗದಂಗೆ ನೋಡಿಕೊಂಡ್ರೆ ಅದು ನಿಮಗೆ ಸಹಕಾರಿಯಾಗಿರುತ್ತೆ. ಹಂಗಾಗಬೇಕು ಅಂದರೆ ಸರ್ಪದೋಷ ಇರಬಾರ್ದು, ಕಾಳಸರ್ಪದೋಷ ಇರಬಾರ್ದು. ಆ ಪರಿಹಾರ ನಾವು ಮಾಡ್ತಾ ಇದ್ವಿ, ವಿಡಿಯೋ ಎಂಡಲ್ಲಿ ತಿಳಿಸ್ತಾನೆ, ಎಂಡ್ ತನಕ ನೋಡಿ. 5ನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲರಿಗೂ ಹೇಳಬೇಡಿ. ಆ್ಯಕ್ಚುಲಿ ಈ ತಪ್ಪನ್ನು ಕೂಡ ಮಾಡಲ್ಲ ಕರ್ಕಾಟಕ ರಾಶಿಯವರು, ಸಾಮಾನ್ಯವಾಗಿ ಮಾಡಲ್ಲ. ಮುಂದಿನ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನೇ ಹೇಳಲ್ಲ ಕರ್ಕಾಟಕ ರಾಶಿಯವರು. ಅದರಲ್ಲೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಂತೂ ಇನ್ನೂ ಗಪ್ಚುಪ್ಪಾಗೇ ಇರ್ತಾರೆ, ಮಾಡಿದ ಮೇಲೆ ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ತಾರೆ. ಆದರೆ ಏಪ್ರಿಲ್ ತಿಂಗಳಲ್ಲಿ ಟಂಗ್ ಸ್ಲಿಪ್ ಆಗಿಬಿಡುತ್ತೆ, ಹೇಳ್ಬಿಡ್ತೀರಾ. ಪ್ರೈವಸಿ ಮೇಂಟೈನ್ ಮಾಡಲ್ಲ, ಗುಪ್ತವಾಗಿ ಕೆಲಸಗಳನ್ನು ಮಾಡಲ್ಲ, ಹೇಳ್ಬಿಡ್ತೀರ. ಏನು ಮಾಡ್ಕೊಬಿಡ್ರಿ, ಆಗಂಗಿದ್ರೆ ಆಗತ್ತಿರೋದ್ರಿಲ್ಲ, ಹಂಗೆ ಮಾಡ್ತೀನಿ ನಾನು, ಹೇಳ್ಬಿಟ್ಟೆ ಮಾಡ್ತೀನಿ, ನಾನು ಏನು ಮಾಡಬೇಕು ಹೇಳ್ಬಿಟ್ಟೆ ಮಾಡ್ತೀನಿ ನೋಡಿಬೇಕಾರೆ ಅನ್ನೋ ಥರ. ಅದೇನೋ ಪ್ರೈಡ್, ಅದೊಂದು ಏನೋ ದೊಡ್ಡ ಸಾಧನೆ ಅನ್ನೋ ಥರ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗ್ತೀರಾ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಮುಂದೆ ಏನೇನು ಮಾಡಬೇಕು ಎಲ್ಲ ಹೇಳ್ಬಿಡ್ತೀರಾ. ಅದು ಎದುರುಗಡೆ ಇರತಕ್ಕಂಥ ಕೇಳಿಸ್ಕೊಳ್ತಕ್ಕಂಥವರಿಗೆ ಹೊಟ್ಟೆ ಉರಿ ಬರ್ಬೋದು, ಅವರಿಗೆ ಅಸೂಯೆ ಬರಬಹುದು, ನಿಮ್ಮ ಕೆಲಸ ಹೆಂಗಾರು ಮಾಡಿ ಆಗ್ದಂಗೆ ಮಾಡಬೇಕು ಅನ್ನೋಂಥದ್ದು ಬರಬಹುದು, ತೊಂದರೆ, ಬೆನ್ನಿಗೆ ಚೂರಿ, ಇದೆಲ್ಲ ಜಾಸ್ತಿ ಆಗೋದೆ ಅಲ್ಲಿಂದ. ಸೊ ಅದರಿಂದ ಇದನ್ನೆಲ್ಲ ಗಮನಿಸಬೇಕು ನೀವು, ದಯವಿಟ್ಟು ಇದನ್ನೆಲ್ಲ ಗಮನಿಸಬೇಕು. ಇದು ಗಮನಿಸಿದ್ರೆ, ಸೈಲೆಂಟಾಗಿದ್ದರೆ, ಕೆಲಸ ಆದಮೇಲೆ ಅವ್ರಿಗೆ ಗೊತ್ತಾಗಂಗಾದರೆ ಮಾತ್ರ ನಿಮಗೆ ಕೆಲಸ ಸಾಧ್ಯ ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲ ಕೆಲಸನೇ ಆಗಲ್ಲ, ಅರ್ಧಕ್ಕರ್ಧ ಕಲೆಲ್ಲ ನಿಂತ್ಕೊಂಡ್ಬಿಡ್ತದೆ. ಸೊ ಅದರಿಂದ ಪರಿಹಾರ ಬಹಳ ಮುಖ್ಯ. ಕರ್ಕಾಟಕ ರಾಶಿಯವರಿಗೆಲ್ಲ ಸಮಸ್ಯೆಗಳಿಗೆ ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದರೆ ಕಾಳ ಸರ್ಪಯೋಗ ದೋಷದಲ್ಲಿಯೇ ಇದೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹ ಕಾಳ ಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹು ಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ ಹೆಸರುಗಳನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ, ಅವತ್ತಿನ ದಿವಸ ಅಂದ್ರೆ ಗುರುವಾರದ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ, ಆಶ್ಲೇಷ ಬಲಿ ಪೂಜೆ ಆಗಲಿದೆ, ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಆಗಲಿದೆ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಆಗಲಿದೆ, ನವಗ್ರಹ ಶಾಂತಿ ಹೋಮಗಳಾಗಲಿದೆ, ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಅನ್ನುವ ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿ
ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ. ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಕಾಲಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿದ ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರೋ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿಟ್ಟುಕೊಂಡು ₹1 ಒಂದು 6 ಕಾಯಿನ್, ಅಥವಾ ₹2 ಪರವಾಗಿಲ್ಲ, ₹5 ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಟುಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳ ಸರ್ಪದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳ ಸರ್ಪ ದೋಷ ಪರಿಹಾರ ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳ ಸರ್ಪ ನಿಯಂತ್ರಕ ಮಣಿ, ಈ ಕಾಳ ಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡಿಕೊಳ್ಳಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳ ಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳ ಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳ ಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್, ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳ ಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗಿನ್ ಬಿಂಬಗಳನ್ನ ₹1 ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗಿನ್ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. 2ನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲಾ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಆಶ್ಲೇಷ ಬರಿ ಪೂಜೆ ಇತ್ಯಾದಿ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ, ನಿವಾಳಿಸಿ ಹುಂಡಿಯಲ್ಲಿ ಹಾಕಲಿಕ್ಕೆ ನಾಗಿನ್ ಬಿಂಬಗಳು ಹಾಗೂ ವಿಶೇಷವಾದಂತಹ ಈ ಕಾಳ ಸರ್ಪ ನಿಯಂತ್ರಕ ಮಣಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಅಥವಾ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.